ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿಯಲ್ಲೂ ನಾವು ಎಲ್ಲ ಆಯಕಟ್ಟುಗಳಲ್ಲೂ ನಾವು ಯೋಚನೆ ಮಾಡಿ ನಾವು ಬಂದೋಬಸ್ತ್ ಸ್ಕೀಮ್ನ ನಾನು ರೆಡಿ ಮಾಡ್ಕೊಂಡಿದ್ದೀರಿ. ಮೊದಲನೇದಾಗಿ ನಿಮಗೆ ನಾನು ನಮ್ಮದು ಸ್ಕೇಲ್ ಆಫ್ ಡಿಪ್ಲಾಯ್ಮೆಂಟ್ ಏನಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಯುವ ದಸರಾ ಬಂದೋಬಸ್ತ್ ಸಂಬಂಧಪಟ್ಟಂಗೆ ಒಟ್ಟು 4 SP, 12 DSP, 37 ಇನ್ಸ್ಪೆಕ್ಟ್ರು, 76 ಸಬ್ ಇನ್ಸ್ಪೆಕ್ಟ್ರು, 110 ASI, HCPC ಸೇರಿ 700 ಜನ, 300 ಜನ ಹೋಮ್ ಗಾರ್ಡ್ಸು. ಇದಲ್ಲದೆ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೆ 2 ಇನ್ಸ್ಪೆಕ್ಟರು, 6 ಸಬ್ ಇನ್ಸ್ಪೆಕ್ಟ್ರು, 10 ASI ಹಾಗೂ 50 ಜನ HCPCಗಳನ್ನ ನಾವು ನಿಯೋಜನೆ ಮಾಡ್ಕೊಂಡಿದ್ದೇವೆ. ಇದನ್ನು ಹೊರತುಪಡಿಸಿ 6 KSRP, 8 DR ತುಕಡಿ ಮತ್ತು ಆ್ಯಂಟಿ ಸಬೋಟೇಜ್ ಚೆಕ್ ಟೀಮ್ ಅಂತ ಏನಿದೆ ಅದು 8 ರಿಂದ 10 ಟೀಮ್ಸ್ಗಳು ಬರ್ತದೆ ನಮಗೆ. ಮಾಧ್ಯಮ ಮಿತ್ರರ ಮುಖಾಂತರ ಹಾಗೂ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸುಮಾರು ಚರ್ಚೆ ಆಯಿತು. ಸ್ಥಳನ ಬೇರೆ ಕಡೆ ಶಿಫ್ಟ್ ಮಾಡಿದರೆ ಮಹಾರಾಜ ಗ್ರೌಂಡ್ಸಿಂದ ಇಲ್ಲಿಗೆ ಸುರಕ್ಷತೆ ದೃಷ್ಟಿಯಿಂದ ಯಾವ ರೀತಿ ಆಗ್ಬೋದಂತ ಸ್ವಲ್ಪ ಎಲ್ಲೋ ಒಂದು ಕಡೆ ಗೊಂದಲ ಇತ್ತು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಲವಾರು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡಿದ್ರಲ್ಲಿ ಅದರಲ್ಲಿ ಒಂದೇನೆಂದರೆ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಲೇಡೀಸ್ಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಒಂದು ನಾವು ಎನ್ಕ್ಲೋಜರ್ ಮಾಡಿದ್ದೇವೆ. ಸೊ ಯಾರು ಆ್ಯಸ್ ಅ ಗ್ರೂಪ್ ಬರ್ತಾರೆ ಅಥವಾ ಮಹಿಳೆಯರು ಬರ್ತಾರೆ ದೇ ಕ್ಯಾನ್ ಎಂಟರ್ ಇನ್ ಟು ದಟ್ ಎನ್ಕ್ಲೋಜರ್, ಸಪ್ರೇಟ್ ಎನ್ಕ್ಲೋಜರನ್ನು ಮಾಡಿದ್ದಾರೆ. ಇದಲ್ಲದೆ ನಾನು 3 ಫುಟ್ ಪೆಟ್ರೋಲಿಂಗ್ ಟೀಮ್ ಏನು ಈ ನ್ಯೂಸೆನ್ಸ್ ಮಾಡೋಂಥವ್ರಾಗಲಿ ಮಿಸ್ಚಿಫ್ ಮಾಡೋಂಥವ್ರಾಗಲಿ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವೊಂದು 3 ಟೀಮ್ನ ರೆಡಿ ಮಾಡ್ಕೊಂಡಿದ್ದೀರಿ. ದೇ ವಿಲ್ ಬಿ ಆನ್ ಪೆಟ್ರೋಲಿಂಗ್ ಬೈ ಫುಟ್ ಥ್ರೂ ಔಟ್ ದಿ ವೆನ್ಯೂ. ಎಲ್ಲ ಕಡೆ ಓಡಾಡಿಕೊಂಡು ಯಾರು ಮಿಸ್ಚಿಫ್ ಮಾಡ್ತಾಯಿದ್ದಾರೆ ಅಥವಾ ಯಾವ ರೀತಿ ಅನುಮಾನಾಸ್ಪದಕ್ಕೆ ಓಡಾಡ್ತಾಯಿದ್ದಾರೆ ಅಂಥವ್ರ ಮೇಲೆ ನಿಗಾ ಇಡೋಕ್ಕೋಸ್ಕರ 3 ಟೀಮ್ ರಚನೆ ಮಾಡ್ಕೊಂಡಿದ್ದೀರಿ. ಇದಲ್ಲದೆ ಕೂಡ ಕಾರ್ಯಕ್ರಮದ ಸುತ್ತಮುತ್ತ 10 ವಾಚ್ ಟವರ್ ಹಾಕ್ಕೊಂಡಿದ್ದೀರಿ ನಾವು. ಈ ವಾಚ್ ಟವರ್ನಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ. ಸೊ ಅವರು ದೆರ್ ವಿಲ್ ಬಿ ರೌಂಡ್ ದ ಕ್ಲಾಕ್ ಮಾನಿಟ್ರಿಂಗ್ ಫ್ರಮ್ ದಿ ಸ್ಟಾರ್ಟ್ ಆಫ್ ದಿ ಈವೆಂಟ್ ಟಿಲ್ ದಿ ಎಂಡ್ ಆಫ್ ದಿ ಈವೆಂಟ್. ಈ 10 ವಾಚ್ ಟವರ್ನಲ್ಲಿ ನಮ್ಮ ಸಿಬ್ಬಂದಿಗಳು ಹಾಕ್ಕೊಂಡಿರ್ತೀರಿ. ಇದಲ್ಲದೆ ನಾವು ಒಂದು 5 ರಿಂದ 6 ಕಡೆ ನಮ್ಮ ಪೊಲೀಸ್ ಐಲ್ಯಾಂಡ್ ಅಂದರೆ ಬೇಸಿಕ್ಲಿ ಇಟ್ಸ್ ಅ ಹೆಲ್ಪ್ ಡೆಸ್ಕ್. ಸೊ ಅಲ್ಲಿ ನಮ್ಮ ಸಿಬ್ಬಂದಿ ಹಾಗೂ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ಪೊಲೀಸ್ ಐಲ್ಯಾಂಡ್ನಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಆ ಜಾಗದಲ್ಲಿ ಸಾರ್ವಜನಿಕ ಯಾವುದೇ ರೀತಿ ಕ್ಲಾರಿಫಿಕೇಷನು ಇನ್ಫಾರ್ಮೇಷನು ಅಥವಾ ಯಾವುದೇ ರೀತಿ ಎಮರ್ಜೆನ್ಸಿ ಸಿಚುವೇಷನ್ ಇದೆ ದೇ ಕ್ಯಾನ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಅಂತ. ಅದನ್ನ ಹೊರತುಪಡಿಸಿ ಇನ್ನೂ ಕೆಲವು ಪೇಪರ್ಗಳಲ್ಲಿ ಮತ್ತು ಚರ್ಚೆ ಆಗೋದ್ರಲ್ಲಿ ಅಲ್ಲಿ ಸುತ್ತಮುತ್ತ ಅಲ್ಲಿ ಕಾಡು ಪ್ರದೇಶ ಥರ ಇದೆ ಅಂತ ಹೇಳ್ತಾಯಿದ್ರು. ಆ ನಿಟ್ಟಿನಲ್ಲೂ ಕೂಡ ನಾವು ಅರಣ್ಯ ಇಲಾಖೆ ಒಟ್ಟಿಗೆ ನಾವು ಸಮನ್ವಯ ಸಾಧಿಸಿಕೊಂಡು ಅವರೊಟ್ಟಿಗೆ ಕೂಡ ನಾವು ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಿ ಸುತ್ತಮುತ್ತ ಜಾಗಗಳಲ್ಲಿ. ಇಷ್ಟು ನಮ್ಮ ಕಡೆಯಿಂದ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀರಿ.